ಇವತ್ತು ನಿನ್ ಮದ್ವೆ ಯಾವನೋ ಗೊತ್ತಿಲ್ದಿರೋನ್ನ ಹೂ ಅಂತ ಒಪ್ಕೊಂಡು ಅವನ ಕೈಲಿ ತಾಳಿ ಕಟ್ಟಿಸ್ಕೊತಿದ್ಯಾ? ವರದಕ್ಷಿಣೆ ತಗೊಳ್ಳೋದಾದ್ರೆ ನಾನು ಮದುವೆನೇ ಆಗಲ್ಲ ಅಂದೆ. ಇಬ್ರು ಒಪ್ಕೊಂಡ್ರು. ಶ್ರದ್ಧಾ, ಯಾಕೆ ಅವನ ಜೊತೆ ಮದುವೆ ಆಗ್ತಾ ಇದೆಯಾ ನೀನು? ಏನು ಹೇಳು ಶ್ರದ್ಧಾ, ನೀನು ತಪ್ಪು ಮಾಡ್ತಾ ಇದೀಯಾ. ಬಹಳ ಆತರ ಮಾಡಿದೆ ನೀನು. ನೀನು ತುಂಬಾ ತಡ ಮಾಡ್ಬಿಟ್ಟೆ ಸುರೇಶ್. ಕಾಲೇಜಿಗೆ ತಡ ಆಗ್ತಿದೆ, ಹೊರಡು ನೀನು. ಸಂಜೆ ಬಾ, ಸಿಗೋಣ. ಸುನಿಧಿ, ಆ ಧಾರೆ ಸೀರೆ ಬೇಗ ಜೋಡ್ಸಿಡಮ್ಮ, ತಗೊಂಡು ಹೊರಡು ಅದನ್ನ. ಮಾಧವ, ಹರಣಿ ಪೂರಿವಿನ ಬೇಗ ಹೊರಡ್ಸಪ್ಪ ಕಲ್ಯಾಣ ಮಂಟಪಕ್ಕೆ, ಲೇಟ್ ಆಗ್ತಾ ಇದೆ. ಅಕ್ಕ, ಯಾಕೆ ಟೆನ್ಷನ್ ತಗೋತಾ ಇದೀಯಾ? ಕಲ್ಯಾಣ ಮಂಟಪನೇ ನಮ್ ಸ್ವಂತದ್ದು ತಾನೆ, ಹೋದ್ರ ಆಯ್ತಪ್ಪ. ಏಯ್, ಗಂಡಿನ ಮನೆಯವ್ರು ಬರಕ್ ಮುಂಚೆ ನಾವಲ್ಲಿ ಇದೇ ಹೋದ್ರೆ ಚೆನ್ನಾಗಿರುತ್ತ? ಎಲ್ಲಿ ಹೋದ್ರಪ್ಪ ಈ ಹುಡುಗಿಯರು? ಸುನಿಧಿ, ಶ್ರದ್ಧಾ, ಯೂತ್ ಹೊರಟಿಯೇನ್ರೋ? ಏನಮ್ಮ ನೀನು ಆಗ್ಲಿಂದ ಒಟ ಅಂತಿದೀಯಾ? ಮರದ್ದೇನಾದ್ರೂ ಬಾಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಹೊಡೆದೋಗ್ತಿತ್ತು. ಏಕತ್ತೆ, ನಿಂಗ್ ಸುಮ್ಮನಿರು. ಅಕ್ಕ ರೆಡಿ ಅದ್ಲಾ? ಹಾ, ರೆಡಿ. ಸುನಿಧಿ, ಇದೊಂಚೂರು ಹಾಕೊಡೆ. ರೆಡಿ ಅಂತೆ. ಹರಿಣಿ, ಶ್ರದ್ಧಾ, ಸೀರೆ ಒಡವೆ ಎಲ್ಲ ಇಟ್ಕೊಂಡಿದ್ಯಾ ತಾನೆ? ಆ ನೆಕ್ಲೆಸ್ ಮರಿಬೇಡ. ಇನ್ನು ಪ್ಯಾಕ್ ಆಗಿಲ್ವಾ? ಏನು ಮರ್ತಿಲ್ಲ ತಾನೆ? ಅಮ್ಮ, ಬೆಳಗ್ಗೆಯಿಂದ ನೀನ್ 112 ಸಲ ಅಕ್ಕನ ಹತ್ರ ಇದನ್ನ ಕೇಳ್ತಿರೋದು. ನನ್ಗಂತೂ ಬಾಯ್ ಪಾಠ ಆಗೋಗಿದೆ. ಅಕ್ಕ, ನೀನಾದ್ರು ಹೂ ಅನ್ಬಾರ್ದೇನೆ? ಸುಮ್ಮನೆ ಇದೆ. ಅಮ್ಮ ನೋಡು, ಎಲ್ಲ ರೆಡಿ ಆಗಿದೆ, ಬ್ಯಾಗು ರೆಡಿ ಆಗಿದೆ. ಡೋಂಟ್ ವರಿ ಅಮ್ಮ, ಚಿಂತೆ ಮಾಡಬೇಡ. ಒಂದು ಚಿಂತೆ ಕಡಿಮೆ ಆಗ್ತಾ ಇದೆ ಇವತ್ತು. ಆದ್ರೆ ನಾಳೆಯಿಂದ ಈ ಮನೇಲಿ ನೀನ್ ಇರಲ್ಲ ಅಂತ ನೆನೆಸ್ಕೊಂಡ್ರೆ ಅಮ್ಮ, ಗಂಗಾ ಕಾವೇರಿ ಶುರು. ಹಾಗ್ಯಾಕೆ ಯೋಚನೆ ಮಾಡ್ತೀಯಮ್ಮ? ಇಲ್ಲೇ ಇರ್ತೀನಲ್ಲಮ್ಮ, ಬೆಂಗಳೂರಲ್ಲೇ ಬಂದು ಹೋಗಿ ಮಾಡ್ತಾ ಇರ್ತೀನಿ. ಹೌದು ಅಮ್ಮ, ಅಕ್ಕ ಏನು ಅಮೆರಿಕಾಗ ಹೋಗ್ತಿದ್ದಾಳೆ? ಮದ್ವೆ ಆದ್ಮೇಲೆ ಎಷ್ಟೇ ಅಂದ್ರು ಏನಾಗತ್ತೆ ಅಂತ ಗೊತ್ತು ನನಗೆ. ಹೋಗ್ತಾ ಹೋಗ್ತಾ ಗಂಡನ ಮನೆ, ಸಂಸಾರ ಅಂತ ಎಲ್ಲ ಬರ್ತು ಹೋಗುತ್ತೆ. ಹಕ್ಕಿ ಎಷ್ಟೇ ಮೇಲಕ್ಕೆ ಹಾರಿದ್ರು ಹೊರಟಿರೋ ಗೂಡನ್ನ ಮರೆಯುತ್ತೇನಮ್ಮ? ಮರ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಬೇರಿಂದ ತಾನೇ ಎಲ್ಲ ಆಗಿದ್ದು. ನಾನು ನಿಮ್ಮನ್ನೆಲ್ಲ ಮರೆಯಕ್ ಸಾಧ್ಯನೇ ಇಲ್ಲ ಅಮ್ಮ. ನೀನ್ ಕಷ್ಟಪಟ್ಟು ಬೆಳೆಸಿರೋದು ನೆನಪಿದೆ ನಂಗೆ. ಅಪ್ಪ ಇಲ್ಲ ಅನ್ನೋ ಕೊರತೆ ಒಂದು ದಿನಕ್ಕೂ ಕಾಡ್ಲಿಲ್ಲ ನಮ್ಮನ್ನ.
ಒಂದು ಒಳ್ಳೆ ಫೋಟೋ ತೆಗಿತೀನಿ. ಸಾಕಿವಾಗ ಅದೆಲ್ಲ ಬೇಡ. ಹೊತ್ತಾಗ್ತಾ ಇದೆಮ್ಮ, ಬೇಗ ಬೇಗ ರೆಡಿಯಾಗಿ. ಸುನಿ, ಇದೇ ಬಟ್ಟೆ ಹಾಕೊಂಡ್ಬರ್ತೀಯ ನೀನು? ಬೇಗ ರೆಡಿ ಆಗು ತಾಯಿ. ತುಂಬಾ ಕೆಲಸ ಇದೆ ನನಗೆ. ಮಾಧವಾ ಅಕ್ಕ, ನಮ್ ಫೋಟೋ ಯಾರು ತೆಗಿತಾರೆ? ನಾಳೆಯಿಂದ ನೀನ್ ನನ್ನ ಜೊತೆಗಿರಲ್ವಲ್ಲ, ಅದಕ್ಕೆ. ನಮ್ಮ ಫೋಟೋನ ಆ ದೇವರೇ ತೆಗಿತಾನಕ್ಕ. ಅರೆ, ಇನ್ನು ಕುರ್ಚಿ ಜೋಡ್ಸಾಗಿಲ್ವಾ? ಬೇಗ ಮಾಡಿಯಪ್ಪ, ಲೇಟ್ ಆಗ್ತಾ ಇದೆ. ನೀವೊಬ್ರೇ ಇದ್ದೀರಾ? ಇನ್ನು ಯಾಕೋ ಕರ್ಕೊಂಡ್ಬನ್ನಿ. ಅಯ್ಯೋ, ಇನ್ನು ಸ್ಟೇಜ್ ರೆಡಿ ಆಗಿಲ್ವಾ? ಗಂಡನವ್ರು ಬರೋ ಟೈಮ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ಬೇಗ ಬೇಗ ಕೈ ಓಡಿಸಿ. ಮಾಧವ ಎಲ್ಲಿ? ಮಾಧವ, ಬಾ ಇಲ್ಲಿ ಬೇಗ. ಹೇಳಕ್ಕ. ನೋಡು, ಅಡ್ಗೆ ಮನೆ ಕೆಲಸ ಎಲ್ಲಿ ತನಕ ಬಂದಿದೆ ಅಂತ ನೋಡು. ಹಾಗೆ ಕಾಫಿ ರೆಡಿ ಮಾಡಕ್ ಹೇಳು. ಗಂಡ ಬಂದ್ಬಿಡ್ತಾರೆ. ಇನ್ನೇನು? ಆಗ್ಲಿ ಆಗ್ಲಿ. ಶ್ರದ್ಧಾನ ಅಲಂಕಾರ ಆಗಿದ್ಯೋ ಇಲ್ವೋ? ಅಮ್ಮ, ಏನಮ್ಮ ಇದು? ಇಂಥ ಹೊತ್ತಲ್ಲಿ ಈ ಹಾಳಾದ ಆಟ ಆಡ್ತಾ ಕೂತಿದ್ದೀರಲ್ಲ. ನಿಮ್ಗೆ ಇಲ್ಲಿ ಬಂದು ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ತಡಿಗೆ ಜಾನಕಿ. ಆ ಮಂಗಳಗೌರಿ ಇದ್ದಾಳಲ್ಲ, ಪಕ್ಕದ ರೋಡು ಶ್ರೀನಿವಾಸ ಏನ್ ಹೆಂಡತಿ, ಅವಳು ನನಗಿಂತ 20 ಲೆವೆಲ್ ಮೇಲಿದ್ದಾಳೆ. ಏನಾದ್ರೂ ಮಾಡಿ ಅವಳು ನಾನು ಸೋಲಿಸ್ಲೇಬೇಕು. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ಒಬ್ಬೊಬ್ರಿಗೆ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಅವ್ರು ಯಾರೋ ಚೆನ್ನಾಗಿ ಆಡ್ತಾರೆ ಅಂತ ನೀವಿಲ್ಲಿ ಕೂತು ಒಂದ್ ನಿಮಿಷ ಇದನ್ನೇ ನಾನು ನಿನಗೆ ಯಾವಾಗ್ಲಿಂದ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತಾ ಇದ್ದಿದ್ದು. ಆದ್ರೆ ನೀನು ಮಾತ್ರ ನನ್ನ ಮಾತು ಕೇಳಲೇ ಇಲ್ಲ. ಅಂದ್ರೆ ಯಾವ ವಿಷಯಕ್ಕೆ? ಅಂದ್ರೆ ನಿಂಗೆ 2 ಮಕ್ಕಳಿದ್ದಾರೆ ನೋಡು, ಅವರಿಗೆ ಅವ್ರವ್ರದ್ದೇ ಆದ ಗುಣಗಳಿರುತ್ತವೆ. ನೀನ್ ಯಾಕೆ ಶ್ರದ್ಧಂಗ್ ಗಂಡು ನೋಡಕ್ ಬಂದಾಗ ಸುನಿಧಿನ ಹೊರಗೆ ಬಿಡಲ್ಲ, ಅಥವಾ ಮನೆಯಿಂದ ಆಚೆ ಕಳಿಸಿರ್ತೀಯ? ಸುನಿಧಿಗೆ ಒಂದು ಸ್ಪೆಷಾಲಿಟಿ ಇದ್ರೆ ಶ್ರದ್ಧಂಗೆ ಇನ್ನೊಂದು ಸ್ಪೆಷಾಲಿಟಿ ಇರುತ್ತೆ ಅಲ್ವಾ? ಅದು ಹಾಗಲ್ಲ ಅಮ್ಮ. ಶ್ರದ್ಧಂಗೆ 29 ವರ್ಷ. ಈಗ ನೋಡೋಕ್ ಬಂದವರೆಲ್ಲ ಸುನಿಧಿನೇ ಕೇಳ್ತಾರೆ. ಅವಳನ್ನ ಮದುವೆ ಮಾಡಿಕೊಟ್ರೆ ಓಕೆ ಅಂತಾರೆ. ನೀವೇ ನೋಡಿದಿರಲ್ಲ. ಅದಕ್ಕೆ ನಾನು ಸುನಿಧಿನ ಆಚೆ ಕಳಿಸೋ ಹಾಗಾಗಿದೆ. ಎಷ್ಟು ಒಳ್ಳೆ ಹುಡುಗಿ ಶ್ರದ್ಧಾ. ಆದ್ರೆ ಅವಳಿಗೆ ಗಂಡು ಹುಡ್ಕೋದಕ್ಕೆ ಎಷ್ಟು ಕಷ್ಟ ಆಯ್ತು. ಅದಕ್ಕೆ ಸುನಿಧಿನ ಎದುರುಗಡೆ ಬರಕ್ ಬಿಡಲ್ಲ. ಜಾನಕಿ, ನೀನ್ ಸುಮ್ಮನೆ ಚಿಂತೆ ಮಾಡ್ಕೊಂಡೆ. ನಮ್ಮ ಶ್ರದ್ಧಾ ಕೈ ಹಿಡಿಯೋಕೆ ಪುಣ್ಯ ಮಾಡಿದ್ದ ಅವನು. ಇನ್ನೋಡು, ಎಲ್ಲ ಒಳ್ಳೇದೇ ಆಗುತ್ತೆ. ಅಕ್ಕ, ನೀನ್ ಇನ್ನೂ ರೆಡಿ ಆಗಿಲ್ವೇನೆ? ಗಂಡಿನ ಕಡೆಯವರೆಲ್ಲ ಬಂದಾಯ್ತು. ಹೌದಾ? ಹರಣಿ, ಮಾಧವ, ಬೇಗ ಬನ್ನಿ, ಗಂಡಿನ ಕಡೆಯವ್ರು ಬಂದ್ರಂತೆ. ಬೇಗ ಬೇಗ. ನೋಡು ಹೇಗೆ ಕಾಣ್ತಾ ಇದ್ದೀನಿ. ಅಯ್ಯೋ, ಹೇಳ ಬೇಗ. ಅಕ್ಕ, ಅದೇನ್ ಗೊತ್ತಾ, ನಾಟಕದಲ್ಲಿ ಗಂಡಸರು ಹೆಂಗಸರ ವೇಷ ಆಗ್ತಾರಲ್ಲ, ಕಾಣ್ತಿದ್ಯಾ ಕಣೆ? ಏನು? ಏನ್ ಮಾಡೋದು ಇವಾಗ? ಅಕ್ಕ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆ. ಯೋ ಪರ್ಫೆಕ್ಟ್. ಈಗ ನೋಡು, ಏನನ್ನ ಸುನಿಧಿ ಅಕ್ಕ ಅಂತ ಕರಿಬೋದು. ಮಾಡು ಮಾಡು, ತಮಾಷೆ ಮಾಡು. ನಾಳೆಯಿಂದ ನಾನು ಮನೇಲಿರಲ್ಲ ನೋಡು, ಅವಾಗ ನನ್ನ ಮಿಸ್ ಮಾಡ್ಕೋತೀಯ. ಏನು? ನಾನು ನಿನ್ನ ಮಿಸ್ ಮಾಡ್ಕೊಳ್ಳೋದಾ? ನೋವೇ.
ನಂಗಂತೂ ತುಂಬಾ ಖುಷಿ ಆಗ್ತಿದೆ ನೀನ್ ಹೋಗ್ತಿರೋದು. ಇಡೀ ರೂಮ್ ನನ್ಗೆ ಸಿಗುತ್ತೆ. ವಾವ್! ಓನ್ ಹಾಡ್ನ ದೊಡ್ಡ ಸ್ಪೀಕರ್ ಹಾಕೊಂಡ್ ಕೇಳಿದ್ರು ಬೈಯೋದಕ್ಕೆ ಯಾರು ಇರೋದಿಲ್ಲ. ವಾವ್! ಆಮೇಲೆ ಇಡೀ ವಾರ್ಡ್ರೂಮ್ ನಂದು. ಬೆಳಗ್ಗೆನೆ ಬೀಗ ಏಳು ಅಂತ ಕಿರಿಕ್ ಮಾಡಕ್ಕೆ ನೀನಿರಲ್ಲ. ವಾವ್! ನಿನ್ನನ್ನು ಮಿಸ್ ಮಾಡದೆ ಇರ್ತೀನ? ನನಗೆ ನೀನೇ ಎಲ್ಲ ಅಲ್ವೇನೆ ಅಕ್ಕ? ನೀನ್ ಬೈಯೋದನ್ನ ಮಿಸ್ ಮಾಡ್ಕೋತೀನಿ. ನೀನ್ ನನ್ಗೆ ಅಂತ ತಿಂಡಿ ಮಾಡ್ಕೊ ಬರ್ತೀಯಲ್ವಾ, ಅದನ್ನ ಮಿಸ್ ಮಾಡ್ಕೋತೀನಿ. ನೀನು ನೀನು ನೀನ್ ನನ್ ಕಿವಿ ಹಿಂಡಿ ಬುದ್ಧಿ ಹೇಳ್ತೀಯಲ್ವಾ, ಅದನ್ನು ಮಿಸ್ ಮಾಡ್ಕೋತೀನಕ್ಕ. ಅರೇ ಏ ಯಾಕೆ ಅಳ್ತಾ ಇದ್ಯಾ ನೀನು? ಮತ್ತೆ ನನ್ನ ಅಕ್ಕ ಹತ್ರ ನನ್ಗೂ ಅಳು ಬರೋದಿಲ್ವಾ? ಸಾರಿ ಅಕ್ಕ, ತಮಾಷೆ ಮಾಡಿದಕ್ಕೆ. ಹೇ ಹುಚ್ಚಿ, ಅದೇನು ಕಾಡ್ಗೆ ಕಣ್ಣಿಗೆ ಹೋಗಿದ್ದಕ್ಕೆ ನೀರ್ ಬಂತು ಅಷ್ಟೇ. ಏನು ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ಪಾಪಿ, ಸುಮ್ನೆ ನನ್ನ ಅಳಿಸ್ದೆ. ಏನೇ ಹೇಳು, ನೀನನ್ನ ಮಿಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಹೋಗೆ ಏನೋ ಸುಮ್ನೆ ಸೆಂಟಿಮೆಂಟ್ ಅಂತ ಡೈಲಾಗ್ ಹೊಡ್ದೆ. ನಾನ್ ಮಿಸ್ ಮಾಡ್ಕೊಳ್ಳಲ್ಲ, ಏನೂ ಇಲ್ಲ. ನೋಡ್ತಾ ಇರು, ಫುಲ್ ಮಸ್ತಿ, ಫುಲ್ ಹಂಗವನಂದು. ಏನಪ್ಪ ನಮ್ಮ ಜನ ಎಲ್ಲ ಕಡೆ ಕಸ ಹಾಕ್ಬಿಡ್ತಾರೆ. ಕ್ಲೀನಾಗಿರ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಹೋಗೋ ಬರೋ ಜನ ನೋಡಿದ್ರೆ ಎಷ್ಟು ಕೆಟ್ಟದಾಗಿರುತ್ತೆ. ಸುರೇಶ್, ಇಷ್ಟೊತ್ತ ಮಾಡೋದು? ಇಷ್ಟೊತ್ತಿಂದ ನಿನಗಂತಾನೆ ಕಾಯ್ತಿದ್ನಪ್ಪ ನಾನು. ಕಾಲೇಜಲ್ಲಿ ಲಾಸ್ಟ್ ಪೀರಿಯಡ್ ಇತ್ತು, ಅದನ್ನ ಮುಗಿಸ್ಕೊಂಡು ಬಂದೆ. ಗಂಡಿನ ಕಡೆಯವ್ರು ಬಂದಾಯ್ತು, ಮದುವೆ ಕಾರ್ಯ ಎಲ್ಲ ನಡೀತಾ ಇದೆ. ಜಾನಕಮ್ಮ ಮತ್ತೆ ಅಜ್ಜಿ ಅಂತೂ 100 ಸಲ ಕೇಳಿದ್ದಾರೆ ಸುರೇಶ್ ಅಲ್ಲಿ ಅಂತ. ಬೇಗ ಬಾಪ್ಪ ನೀನು. ಶ್ರದ್ಧಾ ಕೇಳಿದ್ಲಾ? ಯಾರು? ಶ್ರದ್ಧಾ ನನ್ನ ಬಗ್ಗೆ ಕೇಳಿದ್ಲಾ? ಅವ್ರು ಸಿಕ್ಕಿಲ್ಲ ನನಗೆ. ಓಹ್, ಅಡುಗೆ ಮನೇಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡ್ ಬಾ ಅಂದ್ರು. ಆಮೇಲೆ ಐಸ್ ಕ್ರೀಮ್ ಅವ್ನು ಬಂದಿಲ್ವಂತೆ, ಅವ್ನಿಗೊಂದು ಫೋನ್ ಮಾಡಬೇಕು. ನೀನು ನಿಂತೇ ಬಿಡ್ತೀಯಪ್ಪ, ಬೇಗ ಬಾ ನೀನು. ಅಲ್ಲ, ಈ ದಮ್ ರೂಟ್ ಮಾಡಿಸು ಅಂದಿದ್ರು, ಅದನ್ನೆಲ್ಲ ಮಾಡ್ತಿದಾರ? ಕೊನೆಗೂ ನಮ್ಮ ಜಾನಕಮ್ಮನ ಮಗ ಮುದ್ದೆ ಸೆಟ್ ಆಯ್ತಲ್ಲ, ಅದೇ ಸಂತೋಷ. ಹೌದು, ಎಂತೆಂಥ ಹುಡುಗರು ಬಂದರೂ ಸೆಟ್ ಆಗಿರಲಿಲ್ಲ, ಕೊನೆಗೂ ಒಂದು ಹುಡುಗ ಸಿಕ್ಕಿದ್ನಲ್ಲ. ಅವ್ರದ್ದೇ ಕಲ್ಯಾಣ ಮಂಟಪ ಇದು. ಎಷ್ಟೋ ಜನಕ್ಕೆ ಮದುವೆ ಮಾಡಿಸಿದ್ದಾರೆ, ಅವ್ರ ಮಗಳಿಗೆ ಮದುವೆ ಮಾಡೋಕ್ಕೆ ಆಗ್ತಿಲ್ಲ. ವಿಚಿತ್ರ ಅಲ್ವಾ? ಎಲ್ಲ ಋಣಾನು ಬಂದ, ಏನು ಮಾಡ್ತೀಯ ಹೇಳು. ಗಂಡ ತೀರ್ಕೊಂಡ್ಮೇಲೆ ನಮ್ಮ ಜಾನಕಮ್ಮ ಇಬ್ಬರು ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾಳೆ. ನಂಗಂತೂ ನಮ್ಮ ಶ್ರದ್ಧಾಗ ಮದುವೆ ಆಗ್ತಿರೋದು ತುಂಬ ಸಮಾಧಾನ. ಏಯ್ ಸುರೇಶ್, ಬೇಗ ಬಾರಪ್ಪ ನೀನು. ಎಲ್ಲಿ ಕಂಡಲ್ಲಿ ನಿಂತು ಬಿಡ್ತೀಯ?
ನೋಡಿ ನಿನ್ ಮಜ್ನು. ಓಹೋ, ನೀವು ಹೇಗಿದ್ದೀರಿ? ನಿಮ್ಮ ಮಗ ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವತ್ತು. ನನ್ನ ಮಗನ ಕತೆ ಹಾಗಿರ್ಲಿ. ಶ್ರದ್ಧಾ ಹಿಂದೆ ಮುಂದೆ ಓಡಾಡ್ತಿದ್ದಾಳಲ್ಲ ಹುಡುಗಿ, ಯಾರವಳು? ಯಾರು? ಓ, ಅವಳ ನಮ್ಮ ಸುನಿಧಿ, ಶ್ರದ್ಧಾ ತಂಗಿ ಅವಳು. ಅಂದ್ರೆ ಕಾಸ ತಂಗಿನಾ? ಹಾ, ಕಾಸ ತಂಗಿನೇ, ನಮ್ಮ ಅಕ್ಕನ ಎರಡನೇ ಮಗಳು. ಓಹ್, ಹೌದಾ? ಕೃಷ್ಣ, ಬಂದೆ. ಸರಿ. ಏನಾಯ್ತು ಪುಷ್ಪ ಅವರೇ? ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಮ್ಮ ಕಡೆಯಿಂದ ಏನಾದರೂ ತಪ್ಪಾಯ್ತಾ? ಹೌದು, ಬರೀ ತಪ್ಪಲ್ಲ, ದೊಡ್ಡ ತಪ್ಪು. ಏನು ಅನ್ಕೊಂಡಿದ್ರೆ ನೀವು ನಮ್ಮನ್ನ? ಹಾ, ನಾವು ನಿಮ್ಮ ಕಣ್ಣಿಗೆ ಪೆದ್ರ ಥರ ಕಾಣಿಸ್ತೀವಾ? ಅರೆ, ಯಾಕೆ ಮಾತಾಡ್ತಿದ್ದೀರಾ? ಏನಾಯ್ತೀಗ? ಏನ್ರಿ ಜಾನ್ಕಮ್ಮ, ನಿಮ್ಮ ಮಗಳಿಗೆ ಒಬ್ಳು ತಂಗಿ ಇದ್ದಾಳೆ ಅನ್ನೋದನ್ನ ಹೇಳಿಲ್ವಲ್ಲ ನಮಗೆ? ಹಾ, ನಿಮಗೆ ಇನ್ನೊಬ್ಳು ಮಗಳಿದ್ದಾಳೆ ಅನ್ನೋ ವಿಷಯನೇ ಮುಚ್ಚಿಟ್ಟಿದ್ದೀರಾ ಅಲ್ವಾ ನಮ್ಮಿಂದ? ಅದು ಸುಮ್ಮನೆ ಇರ್ರಿ, ಏನು ಮಾತಾಡಬೇಡಿ ನೀವು. ನನಗೆಲ್ಲ ಅರ್ಥ ಆಗ್ತಾ ಇದೆ. ನಿಮ್ಮ ಎರಡನೇ ಮಗಳು ಸುನಿಧಿ ಶ್ರದ್ಧಾಗಿಂತ ಸಣ್ಣವಳು, ಮಾಡರ್ನ್ ಆಗಿದ್ದಾಳೆ. ಅದಕ್ಕೆ ಅವಳನ್ನ ಬೇಕು ಅಂತಾನೆ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ನೀವು. ಹುಡುಗಿ ನೋಡಕ್ ಬರುವಾಗ ನಿಶ್ಚಿತಾರ್ಥ ದಿನ ಎಲ್ಲಿದ್ಲು? ಎಲ್ಲಿ ನಾವು ಅವಳನ್ನ ನೋಡ್ತೀವೋ ಅಂತ ಎದುರುಗಡೆ ಬರಕ್ಕೆ ಬಿಟ್ಟಿಲ್ಲ ನೀವು ಅಲ್ವಾ? ನೋಡಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ. ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ, ಕೆಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಓಹೋ, ಹೌದಾ? ಚೆನ್ನಾಗಿರಲ್ವಾ? ಏನ್ರಿ ಅನ್ಕೊಂಡಿದ್ದೀರಾ ನೀವು? ಇಬ್ಬರು ಹೆಣ್ಮಕ್ಳು ಬೇಕು ಅಂತ ಒಟ್ಟಿಗೆ ಬರಕ್ಕೆ ಬಿಟ್ಟಿಲ್ಲ. ಹಾಗೇನಾದರೂ ಮಾಡಿದ್ರೆ ನಾನು ಏನು ಮಾಡ್ತಿದ್ದೆ ಹೇಳಿ? ಒಂದು ತಂಗಿನ ಕೊಟ್ಟು ಮದುವೆ ಮಾಡಿ ಅಂತಿದ್ದೆ, ಅಥವಾ ನಿಮ್ಮ ಸಂಬಂಧನೇ ಬೇಡ ಅಂತಿದ್ದೆ. ನಿಮ್ದೇನು ತಪ್ಪಿಲ್ಲ ಬಿಡಿ. ನಾವೇ ನಿಮ್ಮ ಬಗ್ಗೆ ಸರಿಯಾಗಿ ಕೇಳಲಿಲ್ಲ, ವಿಚಾರಿಸಿಲ್ಲ, ಮಾಡಿಲ್ಲ. ತಪ್ಪೆಲ್ಲ ನಮ್ಮದೇ. ಈಗ ಆಲೋಚನೆ ಮಾಡ್ಬೇಕು ನಾನು. ಮದುವೆ ಆಗುತ್ತೋ ಇಲ್ವೋ ಯಾರಿಗೆ ಗೊತ್ತು? ದಿಬ್ನು ಸಮೇತ ವಾಪಸ್ ಹೋದ್ರೂ ಆಶ್ಚರ್ಯ ಇಲ್ಲ ನಾವು. ಈಗ ಆಲೋಚನೆ ಮಾಡ್ಬೇಕು ನಾನು. ಮದುವೆ ಆಗುತ್ತೋ ಇಲ್ವೋ ಯಾರಿಗೆ ಗೊತ್ತು? ದಿಬ್ನು ಸಮೇತ ವಾಪಸ್ ಹೋದ್ರೂ ಆಶ್ಚರ್ಯ ಇಲ್ಲ ನಾವು. ನೋಡಿ, ನಮ್ಮ ನೆಂಟರೆಲ್ಲ ಬಂದಿದ್ದಾರೆ. ಮದುವೆ ಶುರುವಾಗಿದೆ. ಈಗ ನೀವು ಹೀಗೆ ಹೇಳಿದ್ರೆ ಹೇಗಮ್ಮ? ನನ್ನ ಮಗಳ ಗತಿ ಏನು? ನಮಗೆ ಕೆಟ್ಟ ಹೆಸರು ಬರುತ್ತೆ, ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಹೀಗೆ ಹೇಳಬೇಡಿ. ನೋಡಿ, ಕೈ ಮುಗಿತೀನಿ, ದಮ್ಮಯ್ಯ ಅಂತೀನಿ. ಪ್ಲೀಸ್, ಬೇಕಿದ್ರೆ
ನಿಮಗೆ ಕಾಲಿಗೆ ಬೀಳ್ತೀನಿ. ಅಯ್ಯೋ ಈಗೆಲ್ಲ ಕೈ ಮುಗಿಬೇಡಿ ನೀವು. ಬೇಡ ಬೇಡ ಅಳ್ಬೇಡಿ ನೀವು. ನಂಗಿದೆಲ್ಲ ಸರಿ ಕಾಣಿಸಲ್ಲ. ನೋಡೋರು ತಪ್ಪು ತಿಳ್ಕೊತಾರೆ. ಒಬ್ಬ ಅಮ್ಮನ ಹೃದಯ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ನನಗೆ. ಇರಲಿ, ನೀವು ತಪ್ಪು ಮಾಡಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ? ನನ್ನ ಮಗನಿಗೆ ಚೆನ್ನಾಗಿರೋ ಹುಡುಗಿ ಸಿಗದಿದ್ರು ಬೇಡ, ಬೇರೆ ಏನಾದರೂ ಬೇಕಲ್ವಾ ಪರಿಹಾರ ಅಂತ. ಏನಂತೀರಿ? ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನು ಮಾಡಬೇಕು? ನೋಡಿ, ಮದುವೆ ಮುಹೂರ್ತ ಹತ್ರ ಬರ್ತಿದೆ, ಹೆಚ್ಚಿಗೆ ಟೈಮ್ ಇಲ್ಲ. ಏನಿಲ್ಲ, ಈ ಮದುವೆ ಹಾಲನ್ನ ನಮ್ಮ ತರುಣ್ ಹೆಸ್ರಿಗೆ ಬರ್ಕೊಡಿ ಅಷ್ಟೇ, ಸಿಂಪಲ್. ಏನೋ ನಿಮ್ಮ ಮಗಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ. ನನಗೇನು ಬೇಡ ಇದು. ಮದುವೆ ಮಂಟಪಕ್ಕೆ ಹೋಗೋಣ, ಲೇಟ್ ಆಗತ್ತೆ. ನೋಡಿ ಏನು ಅಂದರೆ ಈ ಮದುವೆ ಹಾಲಿಂದ ನಮ್ಮ ಜೀವನ ನಡೀತಾ ಇದೆ. ಇದನ್ನು ನಿಮಗೆ ಕೊಟ್ಬಿಟ್ರೆ ನನಗೆ ಇನ್ನೊಬ್ಬ ಮಗಳಿದ್ದಾಳೆ. ನಮ್ಮ ಜೀವನ ನಡಿಬೇಕು. ಶ್ರದ್ಧಾ ಜೀವನ ಚೆನ್ನಾಗಿರ್ಬೇಕೋ ಬೇಡವೋ? ಆಗಿದ್ರೆ ನಿಮ್ಮ ಸಂಸಾರ ಮುಖ್ಯನೋ ಮಗಳ ಜೀವನ ಮುಖ್ಯನೋ? ಡಿಸೈಡ್ ಮಾಡಿ ಬೇಗ. ಏನ್ ಹೇಳ್ತಿದ್ಯಾ ಅಕ್ಕ? ಪಾಪಿಗಳವರು ಮೊದಲೇ ಹೀಗೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಏನ್ ಮದುವೆ ನಡಿಬೇಕು ಅನ್ನೋ ಸಮಯದಲ್ಲಿ ರಗಳೆ ತೆಗ್ದಿದ್ದಾರೆ. ಛೇ, ಹಾಗೇಗಾಗುತ್ತೆ? ಅಲ್ಲ, ಇನ್ನೇನ್ ತಾಳಿ ಕಟ್ಟಬೇಕು ಅನ್ನೋ ಸಮಯದಲ್ಲಿ ಹೀಗೆ ಮಾಡಿದ್ರೆ? ನಾನ್ ಮಾತಾಡ್ತೀನಿ ಇವಾಗ. ಹುಷಾರ್ ಮಾಧವ, ಹುಷಾರ್. ನೀನ್ ಸುಮ್ನಿರಕ್ಕ. ಮಾಧವ